ಬನ್ನಿ ಅಂತ. ಅಂಕಲ್ ಅಲ್ಲೇ ಇದ್ದಾಳೆ. ಜನನಿ ಅಪ್ಪ ಇಲ್ಲಿದೆಯಾ ನೀನು? ಈಗಷ್ಟೇ ಬಂದೆ ಅಪ್ಪ. ಇಡೀ ಕಾಲೇಜೆಲ್ಲ ಸುತ್ತಾಡ್ಕೊಂಡ್ಬಿಟ್ವಲ್ಲಮ್ಮ ನಾವು. ಅದು ನಾವ್ ಗುರು ಸರ್ ಹತ್ರ ಮಾತಾಡುವಾಗ್ಲೇ ಅಂಕಲ್ ಬಂದ್ರು. ಅವಾಗ್ಲಿಂದ ನಾವು ಹುಡುಕ್ತಾ ಇದ್ವಿ ನಿನ್ನ. ಅದು ನಾನು ಲತಾ ಮ್ಯಾಮ್. ಓ, ಲತಾ ಮೇಡಮ್ ಚೇಂಬರ್ ಅಲ್ಲಿ ಇದ್ದ ನೀನು. ಅದಕ್ಕೆ ನಮ್ ಕಣ್ಣಿಗೆ ಕಾಣಿಸ್ಕೊಂಡಿಲ್ಲ. ನೀನು ಇಲ್ಲೇ ಎಲ್ಲಾದ್ರೂ ಓದ್ತಿರ್ಬೋದು ಅಂತ ಪಾಪ ಅಂಕಲ್ನ ತುಂಬಾ ಸುತ್ತಾಡ್ಸ್ಬಿಟ್ಟೆ. ಪರವಾಗಿಲ್ಲ. ಸಾರಿ ಅಲ್ಲಮ್ಮ, ನೀನು ಹೋಗಿ ಪ್ರಯಾಣ ಹೇಗಿತ್ತು ನಿನಗೆ? ಹಾ ಅಪ್ಪ, ಚೆನ್ನಾಗಿತ್ತು. ಜಾಗಲ್ ಸರ್ನ ಮಾತಾಡ್ಸಿದ್ವಿ. ಅವ್ರನ್ನ ಗೆಸ್ಟ್ ಲೆಕ್ಚರರ್ ಆಗಿ ಬರೋದಕ್ಕೆ ಕನ್ವಿನ್ಸ್ ಮಾಡಿ ಬಂದ್ವಿ. ನೋಡ್ದ್ಯಾ, ನನ್ನ ಮಗಳೇ ಹಾಗೆ ಹಿಡಿದ ಹಠನ ಸಾಧಿಸೇ ಬಿಡ್ತಾಳೆ ನೋಡು. ಒಂದು ವಿಷಯನೇ ಮರ್ತೋಯ್ತು, ಲೈಬ್ರರಿ ಕಾರ್ಡ್ನ ಬಿಟ್ಟು ಹೋಗ್ಬಿಟ್ಟಿದ್ಯಲ್ಲಮ್ಮ. ತಗೋ, ಭದ್ರಾಗಿಟ್ಕೋ. ಕಳೆದೋಗ್ಬಿಡ್ತು, ಆತಂಕ ಆಗಿತ್ತಾ? ಹುಷಾರಾಗಿಟ್ಕೋ. ಹೇಳಮ್ಮ. ಸಿಕ್ಕದ್ಲಮ್ಮ, ಜನನಿ ಸಿಕ್ಕದ್ಲೀಗ. ನನ್ನ ಬರ್ತೀನಿ ಬಿಡು. ಅಯ್ಯೋ, ಮನೆಗೆ ಬಂದು ಊಟ ಮಾಡ್ತೀನಿ. ಯಾಕಮ್ಮ ಅಷ್ಟೊಂದು ಉದ್ವೇಗ ನಿನಗೆ? ಇರ್ಲಿ. ಅಪ್ಪ, ನೀವಿನ್ನೂ ಊಟ ಮಾಡಿಲ್ವಾ? ಕಾರ್ಡ್ ಕೊಡೋದಕ್ಕೋಸ್ಕರ ಹಾಗೆ ಬಂದ್ಬಿಟ್ರ? ಊಟ ತಾನೇಮ್ಮ, ಮಾಡಿದ್ರಾಯ್ತು ಬಿಡಮ್ಮ. ನೀನು ಕಾರ್ಡ್ ಇಲ್ಲದೆ ಒದ್ದಾಡ್ತಿರ್ಬೇಕಾದ್ರೆ ನನ್ನ ಗಂಟಲು ಅನ್ನ ಇಳಿಯುತ್ತೇನಮ್ಮ. ಮೊದಲು ಕಾರ್ಡ್ ಜೋಪಾನ ಮಾಡ್ಕೊ. ಸರಿಮ್ಮ, ನಾ ಬರ್ಲಮ್ಮ. ಇಲ್ಲ, ನಿಮ್ಮಮ್ಮ ಊಟ ಡಬ್ಬ ತಗೊಂಡು ಇಲ್ಲಿಗೆ ಬಂದ್ಬಿಡ್ತಾಳೆ. ನಿನ್ ಕ್ಲಾಸ್ ಅಟೆಂಡ್ ಮಾಡು, ನಾ ಸಾಯಂಕಾಲ ನೋಡ್ತೀನಿ. ಸರಿ ಅಪ್ಪ, ಬರ್ತೀನಿ ಫಾತಿಮಾ. ನನ್ನ ಮಗಳು ಸುಮ್ಮನೆ ಬಾಯಿ ಮಾತಿನ ಕ್ಷಮೆ ಕೇಳುವಂಥ ಹುಡುಗಿ ಅಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಮನೆಯಲ್ಲಿ ಯಾರಿಗೂ ಹೇಳಿದೆ ಫ್ರೆಂಡ್ಸ್ ಜೊತೆಗೆ ಜಾಲಿಯಾಗಿ ಹೋಗ್ಬೇಕು. ಹೇಳಿದ್ರೆ ಅಪ್ಪ ಕೊಯ್ತಾನೆ, ಅಮ್ಮ ಕೊರಗ್ತಾಳೆ. ಸುಮ್ಮನೆ ಯಾಕೆ ಹೇಳಬೇಕು? ಹೋಗ್ಲಿ, ನೀನು ಮಾಡಿದ್ದು ನಿನಗೆ ಸರಿ ಅನ್ನಿಸ್ತಾ ಇದೆಯಾ? ನೀನು ಕಾರ್ಡ್ ಇಲ್ಲದೆ ಒದ್ದಾಡ್ತಿರ್ಬೇಕಾದ್ರೆ ನನ್ನ ಗಂಟಲು ಅನ್ನ ಇಳಿಯುತ್ತೇನಮ್ಮ. ಮೊದಲು ಕಾರ್ಡ್ ಜೋಪಾನ ಮಾಡ್ಕೊ. ನಿನ್ನ ಮನೆಯಲ್ಲಿ ಹೇಳಿ ಹೋಗ್ತಿದ್ದೆ, ಹೀಗೆಲ್ಲ ಕದ್ದು ಮುಚ್ಚಿ ಹೋಗ್ತಿರ್ಲಿಲ್ಲ. ಈ ತಿಂಗಳ ದಿನಸಿ ಪಟ್ಟಿ ಹೇಬೇಳೆ, ಹೂಬೇಳೆ, ಕಾಬೇಳೆ, ತೋಬೇಳೆ. ಈಗ ಇದು ಹೇಳಮ್ಮ. ಕಡಲೆ ಹಿಟ್ಟು ಎಷ್ಟಮ್ಮ? ಒಂದು 5 kg ಬರ್ಕೊಳ್ಳಿ. 5 kg ಸುಮಿ? ಏನ್ ಮಾಡ್ತೀಮ್ಮ? ಚಪಾತಿ ಮಾಡ್ತೀಯ ಕಡಲೆ ಹಿಟ್ಟಲ್ಲಿ? ನಿಮ್ಮ ಮಗಳು ಸೋಪ್ ಯೂಸ್ ಮಾಡಲ್ವಲ್ಲ, ಅದಕ್ಕೆ ಅದು. ಆಹಾ, ಈರುಳ್ಳಿ ಎಷ್ಟಮ್ಮ? ಈರುಳ್ಳಿ ಒಂದು 3 kg ಬರ್ಕೊಳ್ಳಿ. ಮನೆ ಓದು ಮಕ್ಕಳಿರೋದು. ಈರುಳ್ಳಿ ಅಷ್ಟೊಂದು ತಂದ್ಬಿಡ್ತು ಅಂತಂದ್ರೆ ಏಕಾಗ್ರತೆ ಭಂಗಮ್ಮ, ವಿಚಲಿತರಾಗ್ಬಿಡ್ತಾರೆ. ಈರುಳ್ಳಿ ಜಾಸ್ತಿ ತಿನ್ಬಾರ್ದಮ್ಮ ಓದು ಮಕ್ಕಳು. ಒಂದು 2 ಕಿಲೋ ಹಾಕ್ಬಿಡ್ತಾನ. 2 ಕಿಲೋ ವಿಷಯದಲ್ಲೂ ನಿಮ್ಮ ಮಗಳದ ಯೋಚನೆ ನಿಮಗೆ. ಮತ್ತೆ ಏನಮ್ಮ ಓದ್ ಬಂದ್ಯಾ? ಮುಗಿತಾ? ಅಮ್ಮ, ಕಾಬೇಳೆ ಎಷ್ಟಮ್ಮ? ಅಪ್ಪ, ಇವತ್ತು ತುಮಕೂರಿಗೆ ಹೋಗಿದ್ನಲ್ಲ. ಗೊತ್ತಲ್ಲಮ್ಮ, ತುಂಬಾ ಹೆಮ್ಮೆಯ ವಿಷಯ ಅಲ್ವೇನಮ್ಮ ಅದು. ನೀನು ಏನು ಕೆಲಸ ಮಾಡೋರು ಯಶಪ್ರದವಾಗಿ ಮಾಡ್ತೀಯ. ತುಂಬಾ ಅದ್ಭುತಮ್ಮ ಇದು. ತುಂಬಾ ಹೆಮ್ಮೆ ಮಗಳೇ. ನೀನು ಬೆಳಿತಾ ಇರ್ಬೇಕಮ್ಮ. ರೀ, ಸ್ವಲ್ಪ ಸುಮ್ಮನಿರಿ. ಅವಳೇನೋ ಹೇಳಬೇಕು ಅಂತಿದ್ದಾಳೆ. ಅವಳು ಏನು ಹೇಳಬೇಕು ಅನ್ಕೊಂಡ್ರೆ ನನಗೆ ಗೊತ್ತು. ಮೊದಲೇ ಯೋಚನೆ ಮಾಡದೆ ಹಠಾತ್ತಾಗಿ ಹೋಗ್ಬೇಕಾಯ್ತಲ್ಲ, ಅದಕ್ಕೋಸ್ಕರ ಅಪ್ಪ ಎಲ್ಲಿ ಬೇಜಾರು ಮಾಡ್ಕೊಂಡ್ಬಿಡ್ತಾರೋ, ಎಲ್ಲಿ ನೊಂದ್ಕೊಂಡ್ಬಿಡ್ತಾರೋ ಅಂತ ಕಾಳಜಿ ಅವಳಿಗೆ. ಹಾಗೇನೂ ಇಲ್ಲಮ್ಮ, ನೀನು ಯಾವತ್ತೂ ನಮಗೆ ಹೆಮ್ಮೆ ಮೂಡಿಸುವಂಥ ಕೆಲಸವನ್ನೇ ಮಾಡೋದಮ್ಮ. ರೀ, ನೀವ್ ನೋಡಿದ್ರೆ ಹೆಮ್ಮೆ ಅಂತಿದ್ದೀರಾ. ಅವಳು ಡಲ್ ಆಗಿದ್ದಾಳೆ. ಮೊದ್ಲು ಏನು ಅಂತ ಕೇಳಿ. ಹೇಳಮ್ಮ, ಏನು ಹೇಳಮ್ಮ? ಅಪ್ಪ, ಅದೇ ಇವತ್ತು ಹೋಗಿದ್ನಲ್ಲ, ಅಲ್ಲಿ ಹೋಗ್ಬೇಕ. ತಪ್ಪಿಲ್ಲ ಅಂತ ಹೇಳಿದ್ನಲ್ಲಮ್ಮ. ತಪ್ಪೇ ಇಲ್ಲ, ತಲೆನೇ ಕೆಡಿಸ್ಕೋಬೇಡ. ನೀನು ಇದೇ ಸ್ನೇಹಿತರು ಸಿನಿಮಾತ್ ಹೋಗ್ಬಿಟ್ಟಿದ್ರೆ ಅದು ತಪ್ಪಾಗಿತ್ತು. ಅದರಲ್ಲೂ ಆ ಹುಡುಗ ಇದ್ದಾನಲ್ಲ, ಅವನ ಜೊತೆ ಹೋಗೋದಿದ್ದಿಲ್ಲ, ಅದು ದೊಡ್ಡ ತಪ್ಪು. ನೋಡಿದ್ಯಾ, ಪ್ರಾಂಶುಪಾಲರು ನಿನ್ನನ್ನು ಕರೆದ್ರು, ಅವನನ್ನು ಕರೆದಿಲ್ಲ. ಯಾಕೆ? ಪ್ರತಿಭೆಗೂ ಪೋಲಿತನಕ್ಕೂ ಇರೋ ವ್ಯತ್ಯಾಸ ಚೆನ್ನಾಗಿ ಗೊತ್ತಿದೆ ಅವ್ರಿಗೆ. ಅವನು ಹೇಗಾದ್ರೂ ಇರ್ಲಿ, ಆ ಹುಡುಗನ ಸುದ್ದಿ ನಮ್ಗೆ ಯಾಕ್ರಿ? ಇಲ್ಲ ಕಣೆ, ಆ ಹುಡುಗನ ಮಾತು ನಡವಳಿಕೆ ಎಲ್ಲ ಭಿನ್ನ.
ಆ ಕಾಲೇಜ್ನಲ್ಲಿ ಕಾರ್ ಹೆಂಗ್ ಓಡಿಸ್ತಾನೆ ಅಂತ ಹೇಳಿದ್ರೆ ಈ ಕಂಬಳದ ಓಟ ಇರುತ್ತಲ್ಲ ಅದ್ರಲ್ಲಿ ಕೋಣ ಓಡಿಸ್ದಂಗೆ ಬಂದು ನಿಂತ್ಕೊಳ್ತಾನೆ, ಕೆಕ್ಕರ್ಸ್ಕೊಂಬರೆ ನೋಡ್ತಾನೆ. ನೋಡೋಕೆ ಮಾತ್ರ ಪಾಪಚಿ ಥರ ಇರ್ತಾನೆ, ಕೊಬ್ಬು ಮಾತ್ರ ಏನು ಕಮ್ಮಿ ಇಲ್ಲ ಅಲ್ವೇನಮ್ಮ? ನಮ್ಮ ಪಾಡ್ ನಾವಿದ್ರು ಕೆಲವರಿಗೆ ಹೊಟ್ಟೆ ಉರಿ. ನಮ್ಮ ಜನನಿ ಅವನನ್ನು ದೂರ ಇಟ್ಟಿದ್ದಾಳಲ್ಲ, ಅದಕ್ಕೋಸ್ಕರ ಅವನಿಗೆ ಹತಾಶೆ. ಅಲ್ಲೇ ಬೈದು ಸರಿಯಾಗಿ ನಿಲ್ಲಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಸುಮ್ಮನೆ ಜನನಿಗೆ ಅವ್ರು ಓದಕ್ಕೆ ತೊಂದರೆ ಆಗ್ಬೋದು ಅಂತ ಸುಮ್ಮನೆ ಅಷ್ಟೇನೆ. ರೀ, ಆ ಮಕ್ಕಳನ್ನ ಯಾಕೆ ಬೈತೀರಾ? ಅವ್ರವ್ರ ಜೀವನ ಅವ್ರಿಗೆ ಬಿಟ್ಬಿಡಿ. ಅವ್ರ ಬದುಕನ್ನ ಅವ್ರು ನೆಟ್ಟಿಗೆ ಮಾಡಿದ್ರೆ ನಾನೇ ಅದ್ರ ಬಗ್ಗೆ ಹೇಳ್ಬೇಕಾಗಿತ್ತು. ನೋಡಿದಿಲ್ಲ ಮೇಲೆ ಗ್ರೂಪ್ ಸ್ಟಡಿ ಅಂತ ಬಂದು ಏನ್ ಮಾಡಿದ್ರು ಅಂತ. ಅವಳು ಹಾದಿ ತಪ್ಪಿಸೋ ಕೆಲಸ ಮಾಡ್ತಿದ್ರು ಅವರು. ರೀ, ಆ ವಿಷಯನ ಬಿಟ್ಬಿಡಿ. ಅವಳು ಏನ್ ಹೇಳ್ಬೇಕು ಅಂತಿದ್ದಾಳೋ ಮೊದ್ಲು ಅದನ್ನ ಕೇಳಿ. ಅದು ಅಪ್ಪನ್ ಬಿಟ್ಟು ಬೇರೆ ಊರಿಗೆ ಹೋಗ್ಬೇಕಾಯ್ತಲ್ಲ ಅವಳು. ಅವಳಿಗೆ ಅಪ್ಪನ್ ಬಿಟ್ಟು ಇಷ್ಟು ದೂರ ಹೋಗಿದ್ ರೂಢಿ ಇಲ್ವಲ್ಲ, ಅದಕ್ಕೆ ಸ್ವಲ್ಪ ಬೇಜಾರಾಗ್ತಾ ಇದೆ ಅಲ್ವೇನಮ್ಮ? ಅವಳೇನು ಯೋಚನೆ ಮಾಡ್ತಿದ್ದಾಳೆ ಅಂತ ನನಗೆ ಗೊತ್ತಾಗಲ್ವೇನಮ್ಮ? ಅವಳು ಮುಖ ನೋಡ್ರೆ ಹೇಳ್ಬಿಡ್ತೀನಿ. ನೋಡಮ್ಮ, ಏನು ತಪ್ಪಾಗಿಲ್ಲ, ಪರವಾಗಿಲ್ಲ. ನೀನು ಹೋಗಿರೋದು ನಿನ್ನ ಉಪನ್ಯಾಸಕರ ಜೊತೆ ತಾನೆ. ಆಮೇಲೆ ಅದು ಇಷ್ಟಕ್ಕೂ ನಿನಗೆ ನಾನು ಕರೆ ಮಾಡ್ಬಿಟ್ಟು ಪೂರ್ವಾನುಮತಿ ತರ ತೊಗೊಂಡಿದ್ಯಾ, ಅಲ್ಲಿಗೆ ಮುಗೀತು. ನನ್ನ ಮಗಳು ಅಪ್ಪ ಹಾಕಿದ ಗೆರೆ ದಾಟಲ್ಲ. ಅದಕ್ಕೆ ನನ್ನ ಮಗಳು ಹೇಳೋದು, ನಾನು ಅಪ್ಪನಿಂದ ಏನು ಮುಚ್ಚುಮರೆ ಮಾಡಲ್ಲ ನನ್ನ ಮಗಳು. ರೀ, ಅವಳು ಹೇಳಕ್ ಬಂದಿರೋದು ಬೇರೆ ಏನೋ ವಿಷಯ ಅಂತ ಅನ್ಸುತ್ತೆ. ಹೌದನಮ್ಮ? ಇಲ್ಲಪ್ಪ, ಸುಮ್ಮನೆ ಬಂದೆ. ನೋಡು ನನ್ನ ಮಗಳು ಅವಳು ಮುಖ ನೋಡಿದ್ರೆ ಹೇಳ್ಬಿಡ್ತೀನಿ ಏನು ಹೇಳಕ್ ಬಂದಿದ್ದಾಳೆ ಅವಳು ಅಂತ. ನಿಮ್ ಖುಷಿ ಕುಂಡಾಟದಲ್ಲಿ ಅವಳಿಗೆ ನೀವು ಮಾತಾಡಕ್ ಬಿಟ್ರೆ ತಾನೆ. ಹೇಳಮ್ಮ, ಈಗ ಹೇ ಬೇಳೆ ಎಷ್ಟಮ್ಮ? ಅದೊಂದು 2 kg ಬರ್ಕೊಳ್ಳಿ. 2 ಬೇಳೆ ಎಷ್ಟಮ್ಮ? ಅದು 1-1.5 kg ಬರ್ಕೊಳ್ಳಿ ಸಾಕು. ಬೇಕು ರೀ, ಇಡ್ಲಿ ದೋಸೆ. ಹಾಯ್ ಜನನಿ, ಏನಾಯ್ತು? ಒಬ್ಳು ನಿಂತಿದ್ಯಾ? ಆಟೋಗೆ ಟ್ರೈ ಮಾಡ್ತಿದ್ದೀನಿ. ಸರಿ, ಬುಕ್ಗಳು ಇಟ್ಕೊತೀನಿ. ಹಲೋ, ಹಾ ಅಣ್ಣ, ಬರ್ತಿದ್ದೀರಾ ಅಲ್ಲ? ಇಲ್ಲಮ್ಮ, ಆಟೋ ಕೆಟ್ಟೋಗಿದೆ, ಬರೋಕ್ಕಾಗಲ್ಲ, ತುಂಬ ಟೈಮ್ ಆಗುತ್ತೆ. ಬೇರೆ ಯಾವುದಾದ್ರೂ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗು. ಏನು ಮಾಡೋದೀಗ? ಏನಾಯ್ತು ಜನನಿ? ಆಟೋ ಸಿಗ್ತಾ ಇಲ್ವಾ? ಆಟೋ ಕೆಟ್ಟು ಹೋಗಿದೆಯಂತೆ. ಇರು, ಅಪ್ಪಂಗೆ ಕಾಲ್ ಮಾಡ್ತೀನಿ. ಕಾಲೇ ಕನೆಕ್ಟ್ ಆಗ್ತಿಲ್ಲ. ಸರಿ, ನಾನು ಡ್ರಾಪ್ ಮಾಡ್ಲಾ? ಬೇಡ ಬೇಡ, ಬೇರೆ ಆಟೋ ಕ್ಯಾಬ್ ಏನಾದರೂ ಸಿಗುತ್ತಾ ನೋಡ್ತೀನಿ. ಮಗ ನೀನು ಆಡ್ತಾ ಇರು, ಬರ್ತೀನಿ. ಜನನಿ, ಈ ಟೈಮಲ್ಲಿ ಆಟೋ ಕ್ಯಾಬ್ ಏನೂ ಸಿಗಲ್ಲ ಅಂತ ನಿಂಗೂ ಗೊತ್ತು ತಾನೆ. ಯಾಕಿಷ್ಟು ಒದ್ದಾಡ್ತಾ ಇದೆಯಾ? ಬಾ, ನಾನು ಡ್ರಾಪ್ ಮಾಡ್ತೀನಿ. ಟೈಮ್ ಬೇರೆ ಆಗೋಯ್ತು. ಅಲ್ಲ, ಈಗ ನಾನು ನಿನ್ನ ಡ್ರಾಪ್ ಮಾಡಿದ್ರೆ ಏನು ಪ್ರಾಬ್ಲಮ್ ನಿನಗೆ? ಹಾಗೇನಿಲ್ಲ.